ಎಐಸಿಸಿ ಅಧ್ಯಕ್ಷರ ವಾರ್ನಿಂಗ್ನ ಬಳಿಕ ಕಾಂಗ್ರೆಸ್ನ ನಾಯಕರುಗಳು ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನು ಸಚಿವರುಗಳು ಕೊಡ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಸಚಿವರುಗಳು. ಹೊಸಬರ ನೇಮಕಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಸುರ್ಜೇವಾಲಾ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಪಟ್ಟನ್ನ ಸಡಿಸಿರಲಿಲ್ಲ. ಖರ್ಗೆ ಎಂಟ್ರಿ ಆದ್ರೂ ಕೂಡ ಆಗ್ಲೇ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಟ್ರು. ಸಾಕಷ್ಟು ಕುತೂಹಲ ಕೇಳಿಸಿದೆ ದಲಿತ ಸಚಿವರ ಈ ನಡೆ. ಈ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ರಿಗೂ ಕೂರ್ಸ್ ಬುದ್ಧಿ ಹೇಳಿದ್ರು, ಯಾರು ಮಾತಾಡಬೇಡಿ, ಮಾತಾಡಕ್ ಹೋಗಬೇಡಿ, ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅನ್ನೋದನ್ನ. ಆದ್ರೂ ಕೂಡ ಏನೇನು ಮಾತಾಡಬೇಕೋ ಅದೆಲ್ಲವನ್ನ ಮಾತಾಡ್ತಾ ಇದ್ರು. ತಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲವನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಖರ್ಗೆ ಅವರು ಖಾರವಾಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟರು, ಬಾಯ್ ಮುಚ್ಕೊಂಡು ಎಲ್ಲರೂ ಇರಬೇಕು ಅಂತ, ಎಲ್ಲ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾವ ವಿವಾದನೂ ಬೇಡ, ಯಾವ ಮಾತು ಬೇಡ, ಯಾವ ಸ್ಟೇಟ್ಮೆಂಟು ಬೇಡ, ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇದು ಬಿಡೋಣ ಅಂತ ಸದ್ಯಕ್ಕಂತೂ ಇದ್ದಾರೆ. ಬಟ್ ಇದು ಎಷ್ಟು ದಿನ ಹಿಂಗಿರ್ತಾರೆ ಅನ್ನೋದು ಪ್ರಶ್ನೆ. ಭಾಳಷ್ಟು ದಿನ ಇದು ಹೀಗೆ ಇರುವಂಥ ಸಾಧ್ಯತೆ ಕಮ್ಮಿ ಇದೆ. ಈಗ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇದೆ. ಯಾವಾಗ ಮತ್ತೆ ಈ ಸ್ಟೇಟ್ಮೆಂಟ್ಗಳನ್ನು ಶುರು ಮಾಡ್ತಾರೋ ಅಥವಾ ಇನ್ನೇನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ದಲಿತ ನಾಯಕರುಗಳು ಸದ್ಯಕ್ಕಂತೂ ಸೈಲೆಂಟ್ ಆಗಿದ್ದಾರೆ. ಆದರೆ ಇನ್ನು ಏನು ಸ್ಕೆಚ್ ಆಗ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಗೃಹ ಸಚಿವ ಪರಮೇಶ್ವರ್ ಅವರಾಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಎಲ್ಲರೂ ಹಿರಿಯರು, ಅನುಭವಿಗಳು. ಹೀಗಿರಬೇಕಾದ್ರೆ ಸೈಲೆಂಟ್ ಆಗಿಬಿಡ್ತಾರೆ ಅನ್ನೋದು ಡೌಟ್ ಇಲ್ಲಿ ಕಾಣಿಸ್ತಾ ಇರೋದು.